ಬಹಳ ಮೈಸೂರಿನಲ್ಲಿ ಇಶ್ಯೂ ನಡೀತಾ ಇರುವಂಥದ್ದು ಪ್ರಿನ್ಸೆಸ್ ರೋಡ್. ಒಂದು ಇದರಲ್ಲೆಲ್ಲ ಇದೆ, ಕೆಲವೆಲ್ಲ ಇಲ್ಲೇ ಇದೆ. ರೈಲ್ವೆ ಮ್ಯೂಸಿಯಂ located on Princess Road opposite the main gate of CFTRI. Princess Road ಅಂದರೆ Princess Road ಅಂದರೆ ಹಾಗಾಗಿ ಸಿದ್ದರಾಮಯ್ಯನವರೇ 40 ವರ್ಷಗಳ ನಿಮ್ಮ ರಾಜಕೀಯದ ಅನುಭವವಾಗಿ ನಿಮ್ಮ ಈ ರಾಜ್ಯದಲ್ಲಿ ಒಂದು ಘನತೆ ಗೌರವವನ್ನು ಜನ ತಂದುಕೊಟ್ಟಿದ್ದಾರೆ. ಏಕೆಂತಂದರೆ ಭಾಳ ಜನ ಚಮಚಾಗಿರಿಗಳು, ಶಿಷ್ಯರು, ಬಂದಿ ಮಾಡೋದು, ರಾಜಕಾರಣದಲ್ಲಿ ಹಾಳು ಮಾಡುವವರೇ ಇವರು. ಕೂಡ ಹಾಳು ಮಾಡಿದ್ಯಾರು? 14 ಸೈಟ್ ಬೇಕಾಗಿತ್ತು, ಯಾರು ಕೊಟ್ಟವ್ರೆ? ದಯಮಾಡಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸ್ನೇಹಿತರಾಗಿ, ಇದಕ್ಕೆ ಒಂದು first 5 years as chief minister we have done better. Second, ಹೋಗ್ತಾ ಇದೆ ಯಾರೆಲ್ಲ ಸೇರಿ ನಡೆಸಿದ್ದಾರೆ. ಹಾಗಾಗಿ ಆ ಹೆಸರು ಲೀಡ್ ಮಾಡ್ತಿದ್ದೆ, ಆ ರಸ್ತೆಗೆ ಹೆಸರು ಲೀಡ್ ಮಾಡ್ತಿದ್ದೆ. ಯಾರು ಆ ರೀತಿ ನೀವು ಹೇಳೋದಕ್ಕೆ ಬೇಡ. ವಿಶ್ವವಿಖ್ಯಾತ ವಿಧಾನಸೌಧ ಕಟ್ಟಿದಂಥ 15 ಒಂದು ದಿವಸ ಅದನ್ನು ಕುತ್ಕೊಳ್ಳೋಕ್ಕಾಗಲ್ಲ. ಒಂದು ದಿವಸ ಅದನ್ನು ಅವ್ರಿಗೆ ಹತ್ತಿರಲ್ಲಿ ಕೂತ್ಕೊಂಡು ಅಥವಾ ಇದನ್ನು ನಾನು ಗಲಾಟೆ ಮಾಡಿದೆ ಅಂತ ಯಾರು ಹೇಳಿದ್ದೆ. ನಿಮಗೆ ಅನ್ನರಾಮಯ್ಯ ಅಂತ ಹೆಸರು ಕೊಟ್ಟು ಅನ್ನರಾಮಯ್ಯ ದೇವರಾಜರ್ಸ್ 21 ಲಕ್ಷ ಎಕರೆ ಭೂಮಿ ಕೊಟ್ಟ. ಅಕ್ಕಿ ಕೊಡಲಿಲ್ಲಪ್ಪ ಅವರು, ಭೂಮಿನೇ ಕೊಟ್ಟು ಬೆಳ್ಕೊಂಡಿದ್ದೆ. 21 ಲಕ್ಷ ಎಕರೆ ಭೂಮಿ ಅವರೆಲ್ಲ ಅನ್ನದ ಅರಸುವಂತ ಯಾರು ಹೇಳಿಲ್ಲ. ಅನ್ನದ ಅರಸುವಂತ ಹಾಗೆ ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಯಾರ್ಯಾರು ಬೇಕು ಅಲ್ಲ ಬಟ್ಟೆ ಹರಾಜು ಹಾಕ್ಬಿಟ್ಟು ಹೋಗ್ತಾರೆ. ಅವ್ರು ಪಡೆದು ಅವ್ರ ಕೆಲಸ ತೀರಿಸ್ಕೊಂಡು ದಯಮಾಡಿ ಬೇಡಿ ಸಾಕು. ನೀವು ರಾಜ್ಯದಲ್ಲಿ ಎಲ್ಲ ಜವಾಬ್ದಾರಿ ವಿರೋಧ ಪಕ್ಷದ ನಾಯಕನಾಗಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ, ಮುಖ್ಯಮಂತ್ರಿಯಾಗಿ 2 ಬಾರಿ ಸಾಕು. ನೆಕ್ಸ್ಟ್ ನಿಮಗೊಬ್ಬ ಮಾಡೆಲ್ ಲೀಡರ್ ಆಗಿರಬೇಕು. ಯಾವುದೋ ಹೆಸರು ನಮ್ಮ ಹೆಸರು ಸಿದ್ದರಾಮಯ್ಯ ಹೆಸರು. ಆರೋಗ್ಯ ಮಾರ್ಗ ಸಿದ್ದರಾಮಯ್ಯನವರು ನೀವು ಜ್ಞಾಪಕ ಮಾಡ್ತೀವಿ. ಎಸ್.ಎನ್. ಕೃಷ್ಣ ಗೌರ್ಮೆಂಟ್ಲಿ ನಾನು ಸಹಕಾರ ಮಂತ್ರಿ, ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಕೇವಲ 10 ರೂಪಾಯಿಗೆ 3 ಲಕ್ಷ ರೂಪಾಯಿ ತನಕ ಆಪರೇಷನ್ಸ್, ಎಲ್ಲ ಥರ ಆಪರೇಷನ್ಸ್. ನೀವು ಮೊದಲು ಮುಖ್ಯಮಂತ್ರಿ ಆದಾಗ ಅಂದು ಆರೋಗ್ಯ ಮಂತ್ರಿ ಆಗಿದ್ದಂಥ ರಮೇಶ್ ಕುಮಾರ್ ಮಾತು ಕೇಳ್ಕೊಂಡು ಸ್ಟಾಪ್ ಮಾಡಿದ್ವಿ. ಸ್ಟಾಪ್. ಇಡೀ ರಾಜ್ಯದ ಕೋಟ್ಯಾಂತರ ಜನಕ್ಕೆ ಆರೋಗ್ಯ, ಹಳ್ಳಿಗಾಡು ಪ್ರದೇಶದ ಜನಕ್ಕೆ ಯಾವುದೇ ವಿವೇಚನೆ ಇಲ್ಲದೆ ರಮೇಶ್ ಕುಮಾರ್ ಮಾತು ಕೇಳ್ಕೊಂಡು ಮುಚ್ಚಬಿಟ್ಟಿದ್ದು. ಆಮೇಲೆ ಬೊಮ್ಮಾಯಿ ಆ ಸರ್ಕಾರ ಎಲ್ಲ ನಾವೇ ತರಲಿ ಕಾರಣರಾದ ಬೊಮ್ಮಾಯಿಯವರು ಕೂತ್ಕೊಂಡು ಗಲಾಟೆ ಮಾಡಿ ಟ್ರೀಟ್ಮೆಂಟ್ಸ್ ಮಾಡಿ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಮತ್ತು ಮಹಾರಾಜನ ಹೆಸರನ್ನ ತೆಗೆದು ಇನ್ನೊಂದು ಸರಿಯಲ್ಲ. ಏಕೆಂತಂದರೆ ಮೈಸೂರು ಮಹಾಸಂಸ್ಥಾನ ಯದುವಂಶದ ಅರಸರು ಕೊಟ್ಟಂಥ ಕೊಡುಗೆಗಳು ಅಪಾರ. ಅಕ್ಷರ, ಅನ್ನ, ಆರೋಗ್ಯ, ಉದ್ಯೋಗ, ಎಷ್ಟೆಲ್ಲ ಅಣೆಕಟ್ಟುಗಳನ್ನು ಕಟ್ಟಿದ್ರು, ಅನ್ನ ಬೆಳೆಯಕ್ಕೆ ಅವಕಾಶ. ಹಾಗಾಗಿ ದಯಮಾಡಿ ಪ್ರಿನ್ಸೆಸ್ ಅಂತ ಇದೆ, ಕೆಲವೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅಲ್ಲ. ಈ ಹಿಂದೆ ಇದ್ದಂಥ
ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ CITB ಹಲವಾರು ದಾಖಲೆಗಳಿದ್ದಾವೆ. ಅದೆಲ್ಲ ಮುರಿದು ನಿಮ್ಮ ಹೆಸರಾಟಕ್ಕೆ ದಯವಿಟ್ಟು ಯಾಕೆಂದ್ರೆ ಈಗಾಗಲೇ ಮೂಢ ಹಗರಣದಲ್ಲಿ ಮುಂದೋಗಿದ್ದೀರ ನೀವು. ಮೂಢ ಹಗರಣ ಯಾರು ಇವತ್ತು ಯಾರು ಈ ಆರೋಗ್ಯ ಮಾರ್ಗ ಮಾಡಬೇಕು ಅಂತ ಭಾರಿ ಫೈಟ್ ಮಾಡ್ತಾರಲ್ಲ, 50-50 ಯಾರು ತಿಂದಿರೋದು, 50-50 ಸೈಡ್ ಯಾರು ತಿಂದಿರೋದು ಮುಂದೆ ತಿರುಗಿ ಇವರೇ ಹೊರಟಿದ್ದಾರೆ ನಿಮ್ಮ ಹೆಸರು ಕೆಡಿಸ್ಲಿಕ್ಕೆ. ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಮಾಡ್ತೀನಿ. ಯಾಕೆಂತಂದರೆ ನಿಮ್ಗೊಂದು ಹೆಸರಿದೆ, ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಅದು ಯಾರ್ಯಾರ್ದೋ ಮಾತು ಕೇಳ್ಬೋದು. ದಯಮಾಡಿ ಅವಕಾಶ ಮಾಡಿಕೊಡ್ಬಾರ್ದು. ನೀವು ನನಗೊಂದು ಪತ್ರಿಕೆಯಲ್ಲಿ ಹೋಗ್ತಾ ಇದ್ದೆ, ಕೆಲವು ನಮ್ಮ ಕಾಂಗ್ರೆಸ್ ವಕ್ತಾರರು ಯದುವೀರವ್ರನ್ನ ನಕಲಿ ಮಹಾರಾಜ ಎಲ್ರಿ ಮೈಸೂರಿನ ಇತಿಹಾಸವನ್ನ ಒಟ್ಟಿದ್ದೇವೆ. ಇತಿಹಾಸ ಇದರಿಂದಲೂ ಬಂದಿದ್ದೆ. ಯಾಕೆ ಅಂತಂದರೆ ಅಲಮೇಲಪ್ಪನವರ ಶಾಪ ಇತ್ತು. ಬಾಲಂಗಿ ನಡುವಾಗಿ ತಲಕಾಡು ಮರಳಾಗಿ ಮೈಸೂರು ಅರಸರಿಗೆ ಮಕ್ಕಳಾಗಿದ್ದು ತಪ್ಪಿಸಿದ್ದ. ಯದುವೀರ ಬೇರೆಯವರಲ್ಲ, ಯದುವೀರ ಶ್ರೀಕಂಠದತ್ತದ ಒಡೆಯ ನಮ್ಮ ಅಪ್ಪ ಅಂತ ಹೇಳ್ತಾರೆ, ಪ್ರಮೋದಾದೇವಿ ನನ್ನ ತಾಯಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇರುವಾಗ ನೀವು ಅದರ ನಚ್ಚೆ ಬಂದು ಏನೋ ಮಾತಾಡಲಿಕ್ಕೆ ಅದರಲ್ಲಿ ನೀವು ಒಳ್ಳೆಯದಾಗ ನೀವು ಸಣ್ಣ ಆಗ್ತೀರ, ಚೀಪ್ ಆಗ್ತೀರ ಮಾತಾಡೋದು. ಯದುವಂಶದ ಅರಸರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಮಾತಾಡುವಂಥ ಚೀಪ್ ಆಗ್ತೀರ. ಅವತ್ತೇನು ಹಾಗಾಗಿ ನಾನು ತಮಗೆ ವಿನಂತಿ ಮಾಡ್ತಾ ಇದ್ದೀನಿ, ಅನಾವಶ್ಯಕವಾಗಿ ಇದೆಲ್ಲ ಸುಮ್ಮನೆ ಸಿದ್ದರಾಮಯ್ಯ ಮೈ ಮೇಲೆ ಇರೋದು, ಸಿದ್ದರಾಮಯ್ಯ ಇರೋ ಹೆಸರನ್ನ ಹಾಳು ಮಾಡೋಕ್ಕೆ ಆಯಿತು. ಸ್ನೇಹಿತರು, ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಇನ್ನು ನಮ್ಮ ವಿಧಾನಮಂಡಲದ ಸಂಪ್ರದಾಯದಲ್ಲಿ ಮುಗಿಯುವಂಥ ಕೆಲಸ ನಾನು ಕೂಡ 50 ವರ್ಷದಿಂದ ಮಜರ್ ಮಾಡ್ತಾರೆ. ಏನು ಮಜರ್ ಮಾಡ್ತೀರಲ್ಲ, ನೀವು ಕುರ್ಚಿ ಬೇಕಿ ಮಜರ್ ಮಾಡ್ಕೊಂಡು ಈಗಾಗಲೇ ಸಭಾಪತಿ ಬಸವರಾಜ ಹೊರಟ್ಟಿರು ಇದು ಮುಗಿದ ಅಧ್ಯಾಯ ಅಂತ ಹೇಳಾಗ್ತದೆ. ಅದ್ರ ಮೇಲೂ ಹೋಗಿ ನೀವು ನಾವಲ್ಲೇನೋ ಮಾಡ್ತೀವಿ ಇಲ್ಲೇನೋ ಮಾಡ್ತೀವಿ ಅಂತ ಹೇಳಿ, ಏಕೆಂತಂದರೆ ಶಾಸಕಾಂಗ ಗೌರವ ಘನತೆ ಅದರದೇ ಆದಂಥ ಕಟ್ಟುಪಾಡಿದೆ. ಅದೆಲ್ಲ ಮುರಿದು ಅದೆಲ್ಲ CT ರವಿನ ಅರೆಸ್ಟ್ ಮಾಡಿದ್ದು ಕೂಡ ಸರಿಯಾಗಿ. ಬಿಕಾಸ್ ಹೌಸ್ ಒಳಗೆ ಮತ್ತು ಹೌಸ್ ಕಾರಿಡಾರ್ ಕೂಡ ಯು ಕಾಂಟ್ ಟಚ್ ಪೊಲೀಸ್ ಹೋಗಲೂಬಾರ್ದು. ಅದಕ್ಕೆ ತಾನೇ ಮಾರ್ಷಲ್ಗಳನ್ನ ಇಟ್ಕೊಂಡು ವೈಟ್ ಬಟ್ಟೆ ಮಾರ್ಷಲ್ಗಳನ್ನ ಯಾಕೆ ಇಟ್ಕೊಂಡಿದ್ದಾರೆ? ಹಾಕಿ ಪ್ರವೇಶ ಆಗಿ. ಹಾಗಾಗಿ ಬೆಳಗಾವಿ ಅಧಿವೇಶನ ಬಹಳ ಕೆಟ್ಟದ ಕೊನೆಯ ನಮ್ಮ ಯುವ ಜನಾಂಗಕ್ಕೆ ನಾವು ಹೇಳ್ಕೊಟ್ಟು ಪಾಠ ಅಂತ ನಾವು ಬೆಳಗಾವಿ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರು ಬಂದು ಓದುವಂಥ ಕಾರ್ಯಕ್ರಮ ಆಯಿತು. ಅದು ನಾವು ನಡೆದುಕೊಂಡಂಥ ರೀತಿ ನೀತಿ ರಿವಾಜುಗಳು ಬಹಳ ತಲೆದೂಗಿಸುವಂಥದ್ದು. ರಾಜ್ಯದಲ್ಲಿ ಏನು ನಡೀತಾ ಇದೆ ಸುಮ್ಮನೆ ಕಳ್ಳ ಇವನು ಕಳ್ಳ ಅವ್ರ ಕಳ್ಳ ಇತ್ತು. ರಾಜ್ಯದ ಆಡಳಿತ ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡ್ತಾರೆ, ಯಾರು ತಲೆ ಕೆಡಿಸ್ಕೊತಾರೆ. ಮೇಲಾಗಿ ನಮ್ಮ ಮಾಧ್ಯಮದವರು ಕೂಡ ತಲೆ ಕೆಡಿಸ್ಕೊತಾರೆ. ಆಡಳಿತ ಮತ್ತು ಅಭಿವೃದ್ಧಿ ಏನಾಗ್ತಾ ಇದೆ, ಕರ್ನಾಟಕ ಈ ದೇಶಕ್ಕೆ ಮಾದರಿಯಾದಂಥ ಅಭಿವೃದ್ಧಿ ಇವತ್ತು
ಶ್ರೀಗಳು ಇದ್ರ ಬಗ್ಗೆ ಬಹಳ ತೀವ್ರವಾದ ಗಮನ ತೆಗೆದುಕೊಂಡು ಚೀಫ್ ಮಿನಿಸ್ಟರ್ ಮಸ್ಟ್ ರೆಸ್ಟ್ ರೆಸ್ಪೆಕ್ಟ್ ಇಷ್ಟೆಲ್ಲ ಇದೆ. ಸಿದ್ದರಾಮಯ್ಯ ಇದನ್ನು ನೋಡಬೇಕು, ಅಧಿಕಾರಿಗಳು ಮಾತಾಡಬೇಕು. ಯಾರು ಕಾರ್ಪೊರೇಷನ್ ರಘು ಬರುತ್ತೇನೆ 1999ರಿಂದ ಇಸ್ವಿಯಿಂದ ಹುಡುಕ್ತಾ ಅದ ಮೈಸೂರು 99 ಇಸ್ವಿ ಹುಡುಕ್ತೇನೆ. CITP ಅಂತ ಏನು ಹೇಳೋದು, ಹೋಗಿ ರಾಜಕೀಯ ನಾವು ಚಮಚಾಗಿರಿ ಮಾಡ್ತೀವಿ, ಆ ಕಮಿಷನರು ಚಮಚಾಗಿರಿ ಮಾಡಿದ್ವಿ. Corporation Commissioner, one of the members, documents ಎಲ್ಲವೂ ಕೂಡ ಅದು ಅವ್ರಿಗೆ ಬೇಕಾಗಿಲ್ಲ. ಪಾಪ ಮದುವೆ ಮಾಡ್ತಾರೆ ಕೇಳುವ ಕಾಂಗ್ರೆಸ್ ಮೀಟಿಂಗ್ ಮಾಡ್ತಾರೆ, ಕಾರ್ಪೊರೇಷನ್ ಆಗಿ ಕಾಂಗ್ರೆಸ್ ಮೀಟಿಂಗ್ ಓಕೆ ಥ್ಯಾಂಕ್ ಯು ಸರ್.